ವೀಕ್ಷಕರೇ, ಇದು ಮಕರ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಒಂದು ರಾಶಿಯ ಒಂದು ಮಾಸ ಭವಿಷ್ಯವನ್ನು ನೋಡಬೇಕು ಅಂತಂದರೆ ಒಂದು 2-3 ವಿಷಯವನ್ನು ನಾವು ಗಮನಿಸೋದು ಒಳ್ಳೆಯದು. ಒಂದು, ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಮುಂದುವರಿತಾ ಇದೆ, ಆ ಗ್ರಹಗಳು ಯಾವ ರೀತಿಯ ಫಲವನ್ನು ಕೊಡುತ್ತೆ, ಅಂದರೆ ಶುಭ ಫಲವನ್ನು ಕೊಡುತ್ತೋ ಅಶುಭ ಫಲವನ್ನು ಕೊಡುತ್ತೋ, ನಾನು ಈ ಕಡೆ ಅದನ್ನು ಮೆನ್ಷನ್ ಮಾಡಿದ್ದೇನೆ. ಅದರ ಆಧಾರದ ಮೇಲೆ ಪ್ರತಿಯೊಂದು ಸ್ಥಾನಕ್ಕೆ ಅನುಸರಿಸಿ ನಾವಿವತ್ತು ಇದನ್ನು ಎನಲೈಸ್ ಮಾಡ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. 12 ಸ್ಥಾನಗಳ ಅಂದರೆ 12 ಭಾವಗಳ ಫಲವನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನೋಡಿ, ಮಕರ ರಾಶಿ ಅಂತ ಅನ್ನೋದು ಇಲ್ಲಿ ಬರುತ್ತೆ. ಇಲ್ಲಿ ನಾನು 1 ಅಂತಂದರೆ ಇದು ಪ್ರಥಮ ಭಾವ ಅಂತ ಹೇಳ್ತೇವೆ ನಾನು. ಈ ಪ್ರಥಮ ಭಾವದ ಅಧಿಪತಿ ಯಾರಿದ್ದಾರೆ ಅಂತ ಕೇಳಿದ್ರೆ ಶನಿಯಾಗಿದ್ದಾನೆ. ಯಾಕೆಂದರೆ ಮಕರ ರಾಶಿ ಅಧಿಪತಿ ಶನಿಯಾಗಿರ್ತಾನೆ. ಶನಿ ತೃತೀಯ ಸ್ಥಾನದಲ್ಲಿ ಮಕರ ರಾಶಿಗೆ ಮುಂದುವರಿತಾನೆ ಅಂತಂದಾಗ ಶನಿಯ ಒಂದು ಫಲವನ್ನು ತೋರಿಸ್ತಾ ಇದೆ, ವಿಶ್ವಾಸ ವೃದ್ಧಿ ಅಂತ ಹೇಳಿಬಿಟ್ಟು. ನೋಡಿ, ಆಲ್ರೆಡಿ ಸಾಕಷ್ಟು ಒಂದು ಸಾಡೆಸತಿಯ ಪ್ರಭಾವದಿಂದ ಮುಕ್ತರಾಗಿ ಈಗ ಶನಿ ತೃತೀಯ ಭಾವದಲ್ಲಿ ಮುಂದುವರೆದಾಗ ನಿಮ್ಮಲ್ಲಿ ಇಷ್ಟು ದಿವಸ ಇಲ್ಲದೆ ಇರುವಂಥ ಒಂದು ಕಾನ್ಫಿಡೆನ್ಸನ್ನು ತುಂಬ ಚೆನ್ನಾಗಿ ಆತ ವೃದ್ಧಿ ಮಾಡ್ತಾನೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಶನಿ ಮತ್ತು ಕುಜ ತೃತೀಯ ಭಾವದಲ್ಲಿ ನಿಮಗೆ ಒಂದು ಒಳ್ಳೆಯ ಧೈರ್ಯವನ್ನು ಖಂಡಿತವಾಗಿಯೂ ತಂದು ಕೊಡ್ತಾರೆ. ಇನ್ನು 2ನೇ ಸ್ಥಾನ ಅಂತಂದರೆ ಇದನ್ನು ಧನಸ್ಥಾನ ಅಂತ ಕೂಡ ಹೇಳ್ಬೋದು. ಈ ಪ್ರಥಮ ಭಾವದ್ದು ಅಂತಂದರೆ ಇದು ನಿಮಗೆ ಆರೋಗ್ಯ ಮತ್ತು ಶರೀರ ಮನಸ್ಸಿಗೆ ಸಂಬಂಧಪಟ್ಟಂಥ ಭಾವ ಇರೋದರಿಂದ, ಅಧಿಪತಿ ಶನಿಯೇ ಒಳ್ಳೆಯ ಭಾವದಲ್ಲಿ ಮುಂದುವರಿಯೋದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಖಂಡಿತವಾಗಿಯೂ ದೂರವಾಗುತ್ತೆ. ಇನ್ನು ಧನಸ್ಥಾನ ಅಂತ ಅನ್ನೋದನ್ನು ನಾವು ವಿಚಾರ ಮಾಡಿದಾಗ, ಅಂದರೆ 2ನೇ ಭಾವ ಧನಸ್ಥಾನ, ಇದರ ಅಧಿಪತಿ ಯಾರಿದ್ದಾರೆ ಅಂತ ಹೇಳಿದ್ರೆ ಸೇಮ್ ಆಗಿ ಶನಿ ಇದ್ದಾನೆ. ಶನಿ ಅನುಕೂಲಕರವಾಗಿದ್ದಾನೆ. ಆರ್ಥಿಕವಾಗಿ ನಿಮಗೆ ಒಂದಷ್ಟು ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳು ಖಂಡಿತವಾಗಿಯೂ ಸಾಲ್ವ್ ಆಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಈ 2ನೇ ಭಾವದಲ್ಲಿ ಕೂತ್ಕೊಂಡಿರುವಂಥ ರಾಹು ಒಂದಷ್ಟು ಆ ವಿಷಯದಲ್ಲಿ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ಬೋದು. ಅನಾವಶ್ಯಕವಾದಂಥ ಉಪದ್ರವ, ಅದಷ್ಟೇ ಅಲ್ಲದೆ ಇದು ಕುಟುಂಬ ಸ್ಥಾನ ಅಂತ ಕೂಡ ನಾವು ಹೇಳ್ತೇವೆ. ಕುಟುಂಬದಲ್ಲಿ ಅನಾವಶ್ಯಕವಾದಂಥ ತಕರಾರುಗಳು ಜಗಳಗಳಾಗುವಂಥ ಸಾಧ್ಯತೆ ಕೂಡ ರಾಹುವಿನಿಂದ ಮುಂದುವರಿಯುತ್ತೆ. ಹಾಗಾಗಿ ಸ್ವಲ್ಪ ನೀವು ಆ ವಿಷಯದಲ್ಲಿ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಇನ್ನು ತೃತೀಯ ಭಾವ ಇಲ್ಲಿ ಮೀನರಾಶಿ ತೋರಿಸ್ತಾ ಇದೆ. ಅಧಿಪತಿ ಗುರುವಾಗಿದ್ದಾನೆ. ಗುರು ವಿಶೇಷವಾಗಿ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಯಾಕೆಂದರೆ ಷಷ್ಠ ಭಾವದಲ್ಲಿರುವಂತಹ ಗುರು ಯಾವಾಗಲೂ ಸಪೋರ್ಟ್ ಮಾಡೋದಿಲ್ಲ. ಸ್ವಲ್ಪ ವೇಟ್ ಮಾಡಿ. ಗುರು ಸಪ್ತಮ ಭಾವಕ್ಕೆ ಬಂದಾಗ ಖಂಡಿತವಾಗಿಯೂ ನಿಮಗೆ ಬಹಳ ಒಳ್ಳೆಯ ಫಲವನ್ನು ಖಂಡಿತವಾಗಿಯೂ ಕೊಡ್ತಾನೆ. ತೃತೀಯ ಭಾವ ಅಂತ ಅನ್ನೋದು ನಿಮ್ಮ ಕಾನ್ಫಿಡೆನ್ಸನ್ನು ತೋರಿಸುತ್ತೆ. ನಾನು ಆಗಲೇ ಹೇಳಿದೆ, ಒಂದು ಶನಿ ಮತ್ತು ಕುಜ ತೃತೀಯ ಭಾವದಲ್ಲಿ ಮುಂದುವರಿಯೋದ್ರಿಂದ ವಿಶೇಷವಾಗಿ ನಿಮಗೆ ಬಂಧು ಮಿತ್ರರು ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಇವರೆಲ್ಲರೂ ನಿಮಗೆ ವಿಶೇಷವಾಗಿ ಇಲ್ಲಿ ಸಹಕಾರವನ್ನು ಕೊಡ್ತಾರೆ. ಚತುರ್ಥ ಭಾವ ಅಂತಂದರೆ ಸುಖ ಸ್ಥಾನ ಅಂತ ಹೇಳ್ತೀವಿ ನಾವು. ಇದರ ಅಧಿಪತಿ ಕೂಡ ಕುಜನಾಗಿದ್ದಾನೆ. ಯಾಕೆಂದರೆ ಮೇಷರಾಶಿ ಅಧಿಪತಿ ಕುಜ ಇರ್ತಾನೆ. ಸೊ ಕುಜ ಚೆನ್ನಾಗಿರೋದರಿಂದ ಎಲ್ಲ ರೀತಿಯ ಸೌಖ್ಯವನ್ನು ಖಂಡಿತವಾಗಿಯೂ ಕುಜ ಕೊಡ್ತಾನೆ. ನೋಡಿ, ಇನ್ನು ಪಂಚಮ ಭಾವ ಅಂತಂದರೆ ವಿದ್ಯಾಸ್ಥಾನ ಅಂತ ಹೇಳ್ತೀವಿ ನಾವು. ವಿದ್ಯಾಸ್ಥಾನದ ಅಧಿಪತಿ ಶುಕ್ರನಾಗಿದ್ದಾನೆ. ಆತ ಸ್ವಲ್ಪ ಮಟ್ಟಿಗೆ ನೋಡಿ ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಬರ್ತಾನೆ. ಸೊ ಸ್ವರಾಶಿಯಲ್ಲಿ ಇರೋದರಿಂದ ವಿದ್ಯಾಭ್ಯಾಸಕ್ಕೆ ಪರೀಕ್ಷೆಗೆ ಖಂಡಿತವಾಗಿಯೂ ನಿಮಗೆ ಅನುಕೂಲವಾಗುತ್ತೆ. ಷಷ್ಠ ಭಾವ ಅಂತಂದರೆ ಶತ್ರುಸ್ಥಾನ ರೋಗಸ್ಥಾನ ಅಂತ ಹೇಳ್ತೀವಿ. ಅಲ್ಲಿ ಗುರು ಕೂತ್ಕೊಂಡಿದ್ದಾನೆ. ಗುರು ನಿಮಗೆ ವಿಶೇಷವಾಗಿ ಸಪೋರ್ಟ್ ಮಾಡೋದಿಲ್ಲ. ವಿಶೇಷವಾಗಿ ನಿಮ್ಮ ಹಿತಶತ್ರುಗಳು ನಿಮಗೆ ತೊಂದರೆಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ಕೆಲಸ ಇನ್ನೇನು ಆಗಿಬಿಡ್ತು ಅಂತ ಅನ್ನೋದರಲ್ಲೇ ಕೂಡ ನಿಮಗೆ ಈ ಕೆಲಸಗಳು ಆಗೋದಿಲ್ಲ, ಗುರು ಷಷ್ಠ ಸ್ಥಾನದಲ್ಲಿ ಮುಂದುವರಿಯೋದರಿಂದ. ಇನ್ನು ಸಪ್ತಮ ಭಾವದ ಅಧಿಪತಿ ಚಂದ್ರನಾಗಿದ್ದಾನೆ. ಸೊ ಚಂದ್ರ ಮೇಲೆ ಬೇರೆ ಬೇರೆ ರಾಶಿಗಳನ್ನು ಪ್ರವೇಶ ಮಾಡೋದರಿಂದ ವಿಶೇಷವಾಗಿ ನಿಮಗೆ ಸಪ್ತಮ ಭಾವಕ್ಕೆ ಅಂತಂದರೆ ಒಂದು ಇದು ಹೆಂಡತಿ ಸ್ಥಾನ ಅಂತ ಹೇಳ್ಬೋದು, ಪತಿಪತ್ನಿಯ ಸ್ಥಾನ, ದಾಂಪತ್ಯ ಸ್ಥಾನ ಅಂತ ಹೇಳ್ಬೋದು. ಅಲ್ಲಿ ವಿಶೇಷವಾಗಿ ನಿಮಗೆ ಖಂಡಿತವಾಗಿಯೂ ತೊಂದರೆ ಇರೋದಿಲ್ಲ. ಇನ್ನು ಅಷ್ಟಮ ಭಾವ ಅಂತ ಅನ್ನೋದು ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ರವಿ ಆಗಿದ್ದಾನೆ. ರವಿ ಶುಭ ಮತ್ತು ಅಶುಭ ಸ್ಥಾನದಲ್ಲಿ, ಅಂದರೆ ಮೊದಲು ಮೀನರಾಶಿಯಲ್ಲಿದ್ದಾಗ ಶುಭ ಫಲವನ್ನು ಕೊಟ್ಟುಬಿಟ್ಟು ಮೇಷರಾಶಿಗೆ ಬಂದಾಗ ಒಳ್ಳೆಯ ಫಲವನ್ನು ಕೊಡ್ತಾನೆ. ಇದು ಒಂದು ಸ್ವಲ್ಪ ಆಯುಷ್ಯ ಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಕೇತು ಕೂತ್ಕೊಂಡಾಗ ಶಸ್ತ್ರಬಾಧೆ ಅಂತ ಅನ್ನೋದು ತೋರಿಸುತ್ತೆ. ಅಂತಂದರೆ ಸ್ವಲ್ಪ ನೀವು ಅಜಾಗರೂಕತೆ ಮಾಡಿಕೊಂಡ್ರೆ ನಿಮಗೆ ಗಾಯವಾಗಬಹುದು, ಆಪರೇಷನ್ ಆಗ್ಬೋದು, ಅಥವಾ ಆಕ್ಸಿಡೆಂಟ್ ಆಗುವಂಥ ಯೋಗ ಖಂಡಿತವಾಗಿಯೂ ತೋರಿಸುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ನವಮ ಭಾವ ಭಾಗ್ಯಸ್ಥಾನ ಅಂತ ಹೇಳ್ತೇವೆ. ಅಧಿಪತಿ ಬುಧ ಚೆನ್ನಾಗಿದ್ದಾನೆ. ಭಾಗ್ಯಸ್ಥಾನ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ದಶಮ ಭಾವ ಮತ್ತು ಏಕಾದಶ ಭಾವ ವೆರಿ ಇಂಪಾರ್ಟೆಂಟ್ ಭಾವಗಳು. ಒಂದು ತುಲಾರಾಶಿ ಅಧಿಪತಿ ಶುಕ್ರನಾಗಿದ್ದಾನೆ ಮತ್ತು ಕುಚನಾಗಿದ್ದಾನೆ. ಇವೆರಡೂ ಭಾವ ಅಂದರೆ ನೀವು ಮಾಡುವಂಥ ವ್ಯಾಪಾರ ಉದ್ಯೋಗ ಎರಡೂ ಗ್ರಹಗಳು ತುಂಬ ಚೆನ್ನಾಗಿರೋದರಿಂದ ಇಲ್ಲಿ ಗುರು ವಿಶೇಷವಾಗಿ ಸಪೋರ್ಟ್ ಮಾಡದೇ ಇದ್ದರೂ ಕೂಡ ವಿಶೇಷವಾಗಿ ತೊಂದರೆ ಅಂತೂ ಖಂಡಿತವಾಗಿ ನಿಮಗೆ ಆಗೋದಿಲ್ಲ.
ಇನ್ನು ವ್ಯಯಸ್ಥಾನಾಧಿಪತಿ ಅಂತಂದರೆ ಇಲ್ಲಿ ಧನಸ್ಸು ರಾಶಿ ತೋರಿಸ್ತಾ ಇದೆ 12ನೇ ಭಾವ, ಇದರ ಅಧಿಪತಿ ಗುರುವಾಗಿದ್ದಾನೆ. ಸೊ ಗುರು ಸಪ್ತಮವನ್ನು ಮಾಡ್ತಾ ಇದ್ದಾನೆ. ಸ್ವಲ್ಪ ಗುರು ಚೆನ್ನಾಗಿ ಇಲ್ಲದೇ ಇರೋದರಿಂದ ಅನಾವಶ್ಯಕವಾದಂಥ ದುಡ್ಡು ಖರ್ಚಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಮುಂದುವರಿಯುತ್ತೆ. ಆ ವಿಷಯದಲ್ಲಿ ತುಂಬ ಗಮನ ಇರಿಸಿ. ಈ ಒಂದು ಮಾಸದಲ್ಲಿ ಒಂದು ಗುರು ಆರಾಧನೆಯನ್ನು ನೀವು ಖಂಡಿತವಾಗಿಯೂ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಮದುವೆ ವಿಷಯದಲ್ಲಿ ಸ್ವಲ್ಪ ವೇಟ್ ಮಾಡಿ. ಯಾವುದಾದ್ರೂ ಖರೀದಿಗಳೇನಾದರೂ ಇತ್ತು ಅಂತಂದರೂ ಕೂಡ ನೀವು ಸ್ವಲ್ಪ ವೇಟ್ ಮಾಡಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನಮಸ್ಕಾರ.